ಅತ್ತೆ ಹೋದ ವರ್ಷ ಕರ್ಕೊಂಡು ಹೋಗದೆ ಇದ್ದಿದ್ದಕ್ಕೆ ಈಗಲೂ ಮಾತಿಗೂ ಏನಾದ್ರೂ ಅಂತಿರ್ತೀರಾ. ಈಗ ಕರ್ಕೊಂಡು ಹೊರಟ್ರೆ ಬರಲ್ಲ ಅಂತಿದ್ದೀರಾ. ಇನ್ಮೇಲೆ ಏನು ಹೇಳಲ್ಲ ತಾಯಿ, ದಯವಿಟ್ಟು ನನ್ ಬಿಟ್ಬಿಡು. ಶ್ರೀ, ಅತ್ತೆ ಇಲ್ಲೇ ಇರ್ಲಿ ಬಿಡಿ, ಕೆಲ್ಸದವ್ರನ್ನ ಮ್ಯಾನೇಜ್ ಮಾಡ್ಕೊಂಡಿರ್ತಾರೆ. ನಿಂಗಿ ಬಟ್ರೆ, ಯಾಕಮ್ಮ ಕತ್ಲಲ್ಲಿ ಕೂತಿದ್ದೀರಾ? ಮುಗಿದು ಹೋಯ್ತು. ಈ ಮನೆಗೆ ಕತ್ತಲು ಕವಿದಾಯ್ತು. ಇನ್ನೇನು? ಅಮ್ಮ ಯಾಕೆ ಹಂಗಂತಿದ್ದೀರಾ? ಇದೇ ಮನೆಯಲ್ಲಿ ತಲತಲಾಂತರದಿಂದ ನಮ್ಮ ವಂಶ ಎಷ್ಟು ವೈಭವದಿಂದ ಬಾಳಿ ಬದುಕಿತ್ತು. ಈಗ ನೋಡು, ಇದಕ್ಕೆಲ್ಲ ತಿರುಪೆಯವಳು ಅರಸಿ ಆಗ್ತಾಳಂತೆ. ಯಾರಮ್ಮ? ಇನ್ಯಾರು? ಅವಳೇ ಸೂಜಿ. ಅವಳು ಯಾವತ್ತು ಈ ಮನೆ ಕಾಲಿಟ್ಲು ಆಗ್ಲೇ ನನ್ಗೆ ಅನುಮಾನ ಬಂದಿತ್ತು. ಆ ಪೀಡೆಯಿಂದ ಈ ಮನೆ ಉದ್ಧಾರ ಆಗೋಲ್ಲ ಅಂತ. ಈ ಮನೆ ಮಗಳು ಈ ಮನೆಗೆ ಮುಳ್ಳಾಗ್ತಾಳಂತೆ. ಲಕ್ಷ್ಮಿ ಈ ಮನೆಗೆ ಕಂಟಕ ಆಗ್ತಾಳಂತೆ. ಉಂಟಾ? ಅಪ್ಪಿಕನಾಸಿ ಆ ತಿರುಬೋಕಿ ಈ ಮನೆ ಮಗಳಾಗ್ತಾಳಂತೆ. ಹೇಗೆ ಸಾಧ್ಯ? ಸೂಜಿ ಈ ಮನೆ ಮಗಳಾಗೋಕೆ ಹೇಗೆ ಸಾಧ್ಯ? ಭವಿಷ್ಯ ಹೀಗೆಂತ ಹೇಳಿದವರಿಗೆ ಅದರ ನಿವಾರಣಾ ಶಕ್ತಿನೂ ಇರುತ್ತಲ್ಲಮ್ಮ. ಹಾಗಂತೀಯ? ಹೂನಮ್ಮ, ಜಾತಕದಲ್ಲಿ ಸಾವಂತಿದ್ರೆ ಹೋಮ ಹವನ ಪೂಜೆ ಮಾಡಿ ನಿವಾರಿಸ್ಕೊಳ್ಳೋದಿಲ್ಲವಾ? ಹೌದಲ್ವಾ? ಹೌದಮ್ಮ, ಮನುಷ್ಯರ ಪ್ರಯತ್ನನೂ ಮುಖ್ಯ. ಹಾಗಂತೀಯ? ಅಂದ್ರೆ ಸೂಜಿ ಅರಸಿ ಆಗೋದನ್ನ ತಪ್ಪಿಸ್ಬೋದು ಅಂತೀಯ? ಖಂಡಿತವಾಗ್ಲು. ಏನಿದು ಸರೋಜಾ? ಮಾತು ಮರ್ಯಾದೆಯಿಂದ ಬರಲಿ.